ಇಸ್ಲಾಂನಲ್ಲಿ ತಾಯಿ ಮತ್ತು ಮಗನ ನಡುವಿನ ಪ್ರೀತಿಯ ಬಂಧವು ಅದ್ಭುತವಾದದ್ದು ಮತ್ತು ಪವಿತ್ರವಾದದ್ದು. ಕುರಾನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ನಿನ್ನ ರಕ್ಷಕನು ನಿನಗೆ ಆದೇಶಿಸಿದ್ದಾನೆ, ನಿನ್ನ ತಂದೆ ತಾಯಿಗಳಿಗೆ ನಿನ್ನ ರೆಕ್ಕೆಯನ್ನು ತಗ್ಗಿಸಿ ಒಳ್ಳೆಯದನ್ನು ಮಾಡು. 17:23 ವ್ಯವಕಲನ 24. ಈ ವಾಕ್ಯವು ತಂದೆ ತಾಯಿಗಳಿಗೆ, ವಿಶೇಷವಾಗಿ ತಾಯಿಯ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ಬಲಪಡಿಸುತ್ತದೆ. ಪ್ರವಾದಿ ಮುಹಮ್ಮದ್ ಹೇಳಿದ್ದಾರೆ, ಸ್ವರ್ಗವು ತಾಯಿಯ ಕಾಲಡಿಯಲ್ಲಿದೆ. ಈ ಹದೀಸ್ ತಾಯಿಯ ಸ್ಥಾನದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಒಬ್ಬ ಮಗನಿಗೆ ತಾಯಿಯ ಬಗ್ಗೆ ಇರುವ ಪ್ರೀತಿಯು ಕೇವಲ ಭಾವನೆ ಮಾತ್ರವಲ್ಲ, ಅದು ಅಲ್ಲಾಹನ ಕೃಪೆಯನ್ನು ಪಡೆಯುವ ಮಾರ್ಗವೂ ಆಗಿದೆ. ತಾಯಿಯ ಪ್ರಾರ್ಥನೆಗಳು ಮಗನ ಜೀವನದಲ್ಲಿ ಆಶೀರ್ವಾದವಾಗಿ ಪರಿವರ್ತನೆಯಾಗುತ್ತವೆ, ಏಕೆಂದರೆ ಅವಳು ತನ್ನ ಮಗನನ್ನು ಗರ್ಭದಲ್ಲಿ ಹೊತ್ತು ಪೋಷಿಸಿ ತ್ಯಾಗಗಳನ್ನು ಸಹಿಸಿದವಳು. ಇಸ್ಲಾಂ ತಾಯಿಯ ಬಗ್ಗೆ ಗೌರವ, ವಿಧೇಯತೆ ಮತ್ತು ಕಾಳಜಿಯನ್ನು ಒತ್ತಿ ಹೇಳುತ್ತದೆ. ಒಬ್ಬ ಮಗನು ತನ್ನ ತಾಯಿಯೊಂದಿಗೆ ದಯೆ ಮತ್ತು ಪ್ರೀತಿಯಿಂದ ವರ್ತಿಸಬೇಕು, ಅವರ ಅಗತ್ಯಗಳನ್ನು ಪೂರೈಸಬೇಕು, ವಿಶೇಷವಾಗಿ ಅವರು ವೃದ್ಧಾಪ್ಯಕ್ಕೆ ತಲುಪಿದಾಗ. ಕುರ್ಆನ್ 31:14 ತಾಯಿಯ ತ್ಯಾಗಗಳನ್ನು ನೆನಪಿಸುತ್ತದೆ. ಅವನ ತಾಯಿ ಅವನನ್ನು ಕಷ್ಟದಿಂದ ಹೊತ್ತು ಕಷ್ಟದಿಂದ ಹೆರಿಗೆ ಮಾಡಿದಳು. ಈ ತ್ಯಾಗಗಳು ಮಗನ ಹೃದಯದಲ್ಲಿ ಕೃತಜ್ಞತೆಯ ಆಳವನ್ನು ಹೆಚ್ಚಿಸುತ್ತವೆ. ಅದೇ ಸಮಯದಲ್ಲಿ ತಾಯಿಯು ತನ್ನ ಮಗನಿಗೆ ಗಾಢವಾದ ಪ್ರೀತಿ ಮತ್ತು ಕರುಣೆಯನ್ನು ತೋರುತ್ತಾಳೆ. ಇಸ್ಲಾಂನಲ್ಲಿ ತಾಯಿಗೆ ತನ್ನ ಮಗನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು, ಅವನಿಗಾಗಿ ಪ್ರಾರ್ಥಿಸಲು ಮತ್ತು ಅವನ ಭವಿಷ್ಯದ ಒಳಿತಿಗಾಗಿ ಮಾರ್ಗದರ್ಶನ ನೀಡಲು ಜವಾಬ್ದಾರಿಯಿದೆ. ಈ ಪರಸ್ಪರ ಪ್ರೀತಿ ಮತ್ತು ಗೌರವವು ಇಸ್ಲಾಂನ ಕುಟುಂಬ ಮೌಲ್ಯಗಳ ಆಧಾರವಾಗಿದೆ. ತೀರ್ಮಾನವಾಗಿ, ಇಸ್ಲಾಂನಲ್ಲಿ ತಾಯಿ ಮತ್ತು ಮಗನ ನಡುವಿನ ಬಂಧವು ದೈವಿಕ ಆಶೀರ್ವಾದವಾಗಿದೆ. ಇದು ಪ್ರೀತಿ, ತ್ಯಾಗ, ಗೌರವ ಮತ್ತು ಕೃತಜ್ಞತೆಯಿಂದ ಕೂಡಿದೆ. ಈ ಬಂಧವನ್ನು ಬಲಪಡಿಸುವುದು ಮಗನ ಜೀವನದಲ್ಲಿ ಶಾಂತಿ ಮತ್ತು ಆಶೀರ್ವಾದವನ್ನು ನೀಡುತ್ತದೆ ಮತ್ತು ಅಲ್ಲಾಹನ ಸಂತೃಪ್ತಿಯನ್ನು ಗಳಿಸುತ್ತದೆ.